ನಮಸ್ಕಾರ ವೀಕ್ಷಕರೇ, ನಾವು ಇವಾಗ ಕೆಮ್ಮಣ್ಣುಗುಂಡಿ ಝೆಡ್ ಪಾಯಿಂಟ್ ಟ್ರಕ್ಕಿಂಗಲ್ಲಿ ಇದ್ದೀವಿ. ಸೊ ಇದು ಒಂದು 3 ಕಿಲೋಮೀಟರ್ಸ್ ಟ್ರಕ್ಕಿಂಗ್. ನೀವು ನೋಡ್ತಾ ಇದ್ದಂಗೆ ಇಲ್ಲಿ ಒಳ್ಳೆ ಟ್ರಯಲ್ ಇದೆ. ಲಾಸ್ಟ್ ಟೈಮ್ ಇಲ್ಲೇ ಭದ್ರಾ ಟೈಗರ್ ರಿಸರ್ವಿಗೆ ಬಂದಿದ್ವಿ ಬೈಕಲ್ಲಿ. ಈ ಸಲ ಇಲ್ಲೇ ಟ್ರಕ್ಕಿಂಗ್ಗೆ ಝೆಡ್ ಪಾಯಿಂಟಿಗೆ ಇದು ಮಾಡಿ. ಸೊ ಇಲ್ಲಿ ಸನ್ಸೆಟ್ ವ್ಯೂ ಪಾಯಿಂಟ್ ಇರೋದು. ಆ್ಯಕ್ಚುಲಿ ಸನ್ಸೆಟ್ಟಿಗೆ ಬರಬೇಕು, ಒಂದು 5 ಗಂಟೆಯಿಂದ 5:30 ಹಾಗೆ ಬಂದರೆ ಒಳ್ಳೆಯದು. ಇಲ್ಲಿ ಎಂಟ್ರಿ ಫೀಸ್ ಬಂದುಬಿಟ್ಟು 118 ರೂಪೀಸ್. ಆ್ಯಂಡ್ ಇದು ಅದಕ್ಕಿಂತ ಬರೋಕ್ಕಿಂತ ಮುಂಚೆನೂ 50 ರೂಪಾಯಿ ಅಂತ ನಾವು 2 ವೀಲರಲ್ಲಿ ಬಂದ್ವಿ. ಅದು 50 ರೂಪಾಯಿ ಅಂತ ಸುಮ್ಮನೆ ಇಸ್ಕೊಂಡ್ರು, ಟಿಕೆಟ್ ಏನು ಕೊಟ್ಟಿಲ್ಲ. ಚೆನ್ನಾಗಿದೆ ಒಟ್ಟಿನಲ್ಲಿ. ಮತ್ತು ಇದಕ್ಕಿಂತ ಬರೋಕ್ಕಿಂತ ಮುಂಚೆ ಹಬ್ಬೆ ಫಾಲ್ಸ್ ಸಿಗುತ್ತೆ. ಅಲ್ಲಿ 590 ರೂಪಾಯಿ ಒಂದು ಪರ್ ಪರ್ಸನ್ಗೆ. ಸೊ ಜೀಪ್ ಅರೇಂಜ್ ಮಾಡಿ. ಸೊ ನಾವು ಇಲ್ಲಿಗೆ ಬಂದಿದ್ದೀವಿ. ಕೋಲ್ ಇಟ್ಕೊಂಡು ನಡೀತಾ ಇದ್ದಾನೆ. ಸೊ ಎಲ್ಲರೂ ಬರ್ತಾ ಕೇಳ್ತಾಯಿದ್ರು ಏನಕ್ಕೆ ಈ ಕೋಲ್ ಇಟ್ಕೊಂಡಿದ್ಯಾ ಅಂತ. ನನಗೆ ಪಾಪ ಕನ್ನಡ ಬರಲ್ಲ. ತ್ರಿಶೂಲ್ ಥರ ಇದೆ ಅಂತ ಇಟ್ಕೊಂಡಿಯಾನಂತೆ. ಸ್ವಲ್ಪ ಜನ ಟವಲೆಲ್ಲ ಎತ್ಕೊಂಡು ಹೋಗ್ತಾಯಿದ್ರು. ಸೊ ಅಲ್ಲಿ ನೋಡಬೇಕು, ಸ್ನಾನ ಮಾಡೋಕ್ಕೆ ಬಿಡ್ತಾರಾ, ಅಲ್ಲಿ ಫಾಲ್ಸ್ ಇದೆಯಾ, ಏನು ಕತೆ ಅಂತ ಹೋಗೋಣ. ನೋಡಿ, ಇನ್ನು ನಾವು ಅಲ್ಲಿ ತನಕ ಹೋಗಬೇಕು, ಮೇಲ್ ತನಕ ಹೋಗಿ ಮತ್ತೆ ವಾಪಸ್ ಬರಬೇಕು. 3+3 ಬರೋಕ್ಕೆ ವಾಪಸ್ 3. ಇನ್ನು ಬೇಜಾರು ನಡೆಯೋದಿದೆ, ಹೋಗೋಣ. ನಾವಾಗ ಈ ರೂಟಲ್ಲಿ ಇದ್ದೀವಿ. ಸೊ ಆ ರೂಟಿಗೆ ಹೋಗಬೇಕು. ಸೊ ಇಲ್ಲಿಂದ ಕೆಳಗಡೆ ಇಳಿತೀವಿ. ಇಲ್ಲೊಂದು ಈಸಿ ರೂಟ್ ಇದೆ, ನಾವು ಈ ರೂಟಲ್ಲಿ ಹೋಗ್ತೀವಿ. ಟುಕ್ ಟುಕ್ ಟುಕ್. ಅವ್ರು ನೋಡಿ ಅಲ್ಲಿ ತನಕ ಹೋಗಿ ಬಂದರು. ನಾನು ಬೇಗ ಬಂದೆ, ರೀಚ್ ಆಗಿದ್ದೆ. this way or this way? we'll go this. come on. ಸೊ ಅವಾಗ ಒಬ್ಬರು ತಾತ ಸಿಕ್ಕಿದ್ರು. ಅವ್ರು ಹೇಳಿದರು ಸ್ವಲ್ಪ ಲಾಸ್ಟಲ್ಲೇನೋ ಸ್ವಲ್ಪ ಕಷ್ಟ ಇದೆ ಅಂತ. ಮೋಸ್ಟ್ಲಿ ಇದೆ, ಸ್ವಲ್ಪ ಸ್ಟೀಪ್ ಆಗಿದೆ. ಆ್ಯಕ್ಚುಲಿ ಸನ್ಸೆಟ್ಟಿಗೆ ಬರಬೇಕಿತ್ತು, ಬಟ್ ಸನ್ಸೆಟ್ಟಿಗೆ ಬಂದರೆ ಎಲ್ಲ ಲೇಟ್ ಆಗುತ್ತೆ. ವಾಪಸ್ ಹೋಗೋಕ್ಕೆ 2 ಅವರ್ಸ್ ಬೇಕು ನಮಗೆ. 5 ಗಂಟೆಗೆ ವಾಪಸ್ ಬಸ್ ಇದೆ. ಸೊ ಬಸ್ ಇಲ್ಲ ಅಂದ್ರೂ ಅದೇ ಇಲ್ಲಿ ಸನ್ಸೆಟ್ ಮುಗಿಸ್ಕೊಂಡು ಹೋಗೋದು ತುಂಬ ಲೇಟ್ ಆಗುತ್ತೆ. ವಾಪಸ್ ಚಿಕ್ಕಮಂಗ್ಳೂರು ಹೋಗೋಷ್ಟರಲ್ಲಿ 9-10 ಗಂಟೆ ಆಗುತ್ತೆ. ಫೈನಲಿ ರೀಚ್ ಆದ್ವಿ ಮೇಲ್ಗಡೆ. ಸೊ ಇದೇ ಝೆಡ್ ಪಾಯಿಂಟ್. ಒಳ್ಳೆ 360 ಡಿಗ್ರಿ ವ್ಯೂ ಇದೆ. ಕೊನೆಗೂ ವಿದಾಯ ಹೇಳುವ ಸಮಯ. ಹೋಗ್ತಾ ಇದ್ದೀವಿ. ಸೊ ಒಂದು ಜಂಪ್ ಮಾಡಿ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ತನಕ ನನ್ನ ಮೊದಲನೆಯ ಮಿನಿ ಬ್ಲಾಗ್ ಕೇಳಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ, ಬಾಯ್.